ಒಮ್ಮೆ ಗುರುಗಳೊಬ್ರು ತಮ್ಮ ಶಿಷ್ಯರ ಜೊತೆ ಕುಳಿತಿರ್ತಾರೆ. ಆಗ ಅವರಲ್ಲೊಬ್ಬ ಶಿಷ್ಯ ಕೇಳ್ತಾನೆ, ಸಾಧನೆಯ ಉತ್ತುಂಗಕ್ಕೇರಿದಂತಹ ಮನುಷ್ಯ ಕೆಲವೊಮ್ಮೆ ಜಾರಿ ಬೀಳುವುದಕ್ಕೆ ಕಾರಣ ಏನು ಅಂತ. ಗುರುಗಳು ತಮ್ಮ ಪಕ್ಕದಲ್ಲೇ ಇದ್ದಂತಹ ಒಂದು ಕಮಂಡಲವನ್ನ ತೆಗೆದುಕೊಂಡು, ಈ ಕಮಂಡಲವನ್ನ ನೀರ ಮೇಲಿಟ್ಟರೆ ಅದು ತೇಲುವುದೋ ಅಥವಾ ಮುಳುಗುವುದೋ ಅಂತ ಕೇಳ್ತಾರೆ. ಆಗ ಶಿಷ್ಯ ಹೇಳ್ತಾನೆ, ಅದು ಖಂಡಿತವಾಗಿಯೂ ತೇಲುತ್ತದೆ ಅಂತ. ಉತ್ತರ ಸರಿಯಾಗಿದೆ. ಆದ್ರೆ ಇದೇ ಕಮಂಡಲುವಿಗೆ 6 ರಂಧ್ರಗಳನ್ನ ಮಾಡಿ ನೀರ ಮೇಲಿಟ್ರೆ ಅದು ಖಂಡಿತವಾಗಿಯೂ ಮುಳುಗುತ್ತದೆ. ಮನುಷ್ಯನ ಮನಸ್ಸು ಕೂಡ ಒಂದು ಕಮಂಡಲುವಿನ ಹಾಗೆ. ಆ ಕಮಂಡಲುವಿನಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳೆಂಬ 6 ದುರ್ಗುಣಗಳು ಯಾವಾಗ ರಂಧ್ರಗಳಾಗಿ ಕೊರೆಯಲ್ಪಡುತ್ತದೋ ಆಗ ಮನುಷ್ಯ ಸಹಜವಾಗಿ ಕೆಳಗೆ ಬಿದ್ದೇ ಬೀಳ್ತಾನೆ. ಹಾಗಾಗಿ ನಮ್ಮ ಮನಸ್ಸನ್ನ ಯಾವಾಗ್ಲೂ ಕಲ್ಮಶರಹಿತವಾಗಿ ಇಟ್ಕೊಳ್ಳೋಣ. ಸರಿ ಅಲ್ವಾ? ಪ್ರೀತಿಸುವ ಮನಸ್ಸುಗಳಿಗೆ ಪ್ರೀತಿಯ ನಮಸ್ಕಾರ.